Okay, today in this class we are going to discuss about the second part of the second chapter. Second chapter of the electric potentials and capacitance. ಅದರಲ್ಲಿ first part electrostatic potential, next part ಯಾವುದು capacitor. Okay, capacitor before going to that, ನೀವು ನಿಮ್ಮ ಮನೆಯಲ್ಲಿ ನೋಡಿದಿರಲ್ವಾ, many electronic devices ಅನ್ನು ಯೂಸ್ ಮಾಡ್ತೀರಾ. Okay, ಫ್ಯಾನ್ ಯೂಸ್ ಮಾಡ್ತಿದ್ದೀರಾ, ನೆಕ್ಸ್ಟ್ ಟಿವಿ ಇದೆ, ಮೊಬೈಲ್ ಯೂಸ್ ಮಾಡ್ತೀರಾ, ನಂಬರ್ ಆಫ್ ದಿ ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ. ಅದೆಲ್ಲದಕ್ಕೂ ನಮ್ಗೆ ಏನ್ ಬೇಕು? ಪವರ್ ಸಪ್ಲೈ ಬೇಕು. ಓಕೆ, ಅದಕ್ಕೆಲ್ಲದೂ ನಮ್ಗೆ ಏನ್ ಬೇಕಾಗುತ್ತೆ? ಅಲ್ಲಿ ಪವರ್ ಸಪ್ಲೈ ಬೇಕಾಗುತ್ತೆ. ಮೀನ್ಸ್ ಇನ್ ದ ಸೆನ್ಸ್ ಆಫ್ ಡೈರೆಕ್ಟ್ ಪವರ್ ಆಗಿರ್ಬೋದು, ಆಲ್ಟರ್ನೇಟಿಂಗ್ ಕರೆಂಟ್ ಅಥವಾ ಬ್ಯಾಟ್ರಿಯನ್ನು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಮನೇಲಿ ನಿಮ್ಮ ಮನೇಲಿ ಫ್ಯಾನ್ ಕೆಟ್ಟೋಗಿದೆ ಅಂತ ಅನ್ಕೊಳ್ಳಿ. ಓಕೆ, ಫ್ಯಾನು ಕೆಟ್ಟೋಗಿದೆ ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತಾರೆ? ನೀವೇನ್ ಮಾಡ್ತೀರಾ? ಅದನ್ನ ರಿಪೇರಿ ತಗೊಂಡು ಹೋಗ್ತೀರಾ. ಅಲ್ಲಿ ಏನ್ ಮಾಡ್ತಾರೆ? ಕಾಯಿಲ್ ಹೋಗಿದೆ, ಹಾಗಾಗಿ ಇದು ಫ್ಯಾನು ಸರಿಯಾಗಿ ರನ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಓಕೆ, ಅಲ್ಲಿ ಏನ್ ಪ್ರಾಬ್ಲಮ್ ಆಗಿರುತ್ತೆ ಅಂದ್ರೆ, ಪ್ರಾಬ್ಲಮ್ ಏನಂದ್ರೆ ಅಲ್ಲಿ ಒಳಗಡೆ ಕೆಪಾಸಿಟರ್ಸ್ ಏನಾಗಿರುತ್ತೆ? ಹಾಳಾಗಿರುತ್ತೆ. ಓಕೆ, ಕೆಪಾಸಿಟರ್ ನಲ್ಲಿ ನಾವು ಯೂಸ್ ಮಾಡಿರ್ತೀವಿ, ಇಲ್ಲಿ ಮೆಜಾರಿಟಿ ಫ್ಯಾನ್ಸ್ ಅಲ್ಲೆಲ್ಲ ಯೂಸ್ ಮಾಡಿರ್ತೀವಿ. ಈಗ ನೀವು ಫ್ಯಾನ್ ಈ ತರ ಹಿಂಗಿದೆ ಅಂತ ಅನ್ಕೊಳ್ಳಿ. ಮನೆಯಲ್ಲಿ ಮೇಲೆ ಒಂದು ಕಾಯಿಲ್ ಇರುತ್ತೆ, ಇಲ್ಲೆಲ್ಲ ಹಿಂಗೆ 3 ಅಥವಾ 4 ಇದೆ ನಿಮ್ಮ ಮನೇಲಿ ಅಂತ ಅನ್ಕೊಳ್ಳಿ. ಇಲ್ಲೇನಿರುತ್ತೆ? ಒಂದು ಕಾಯಿಲ್ ಇರುತ್ತೆ. ದಿಸ್ ಇಸ್ ಸೀಲಿಂಗ್ ಫ್ಯಾನ್ ಅಂತ ಅನ್ಕೊಳ್ಳಿ ಮನೇಲಿ. ಸಪೋಸ್ ಸಮ್ಟೈಮ್ಸ್ ಏನಾಗುತ್ತೆ, ಇದು ನಾವು ಸ್ವಿಚ್ ಹಾಕಿದ ತಕ್ಷಣ ಆನ್ ಆಗುತ್ತೆ, ರನ್ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗು ರನ್ ಆಗುತ್ತೆ, ಬರ್ತಾ ಬರ್ತಾ ತುಂಬಾ ವರ್ಷ ಹೋದ್ಮೇಲೆ ಏನಾಗುತ್ತೆ? ಸಡನ್ ಆಗಿ ಆನ್ ಮಾಡಿದ ತಕ್ಷಣ ಅದು ರನ್ ಆಗಲ್ಲ. ಏನಾಗುತ್ತೆ? ನೀವು ನಿಮ್ಮ ಮನೇಲಿ ನಿಮ್ಮ ಅಮ್ಮ ಹೇಳ್ತಾರೆ, ಒಂದು ಗೋಲ್ ತಗೊಂಡು ಅದನ್ನ ಹಿಂಗೆ ಓಡಿಸು, ರನ್ ಮಾಡು ಅಂತ. ನೀವು ಅವಾಗ ಏನ್ ಮಾಡ್ಬೇಕು? ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ಸ್ಟಿಕ್ ಹಿಡಿದು ಇದು ದಬ್ದಾಗ ಮಾತ್ರ ಅದೇನಾಗುತ್ತೆ? ಈ ತರ ರನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅದು ಕೆಟ್ಟೋಗಿರುತ್ತೆ? ಅಲ್ಲಿ ಏನಾಗಿರುತ್ತೆ? ನೀವು ಅಲ್ಲಿ ರಿಪೇರಿ ಅಂಗಡಿಯವ್ರು ತಗೊಂಡು ಹೋಗ್ತೀರಾ, ಅವರು ಏನೋ ಕಾಯಿಲ್ ಹಾಕ್ತಿವಿ, ಅದೇ ಹಾಕ್ತಿವಿ ಅಂತ ಹೇಳಿ ಸ್ವಲ್ಪ ದುಡ್ಡು ತಗೊಂಡು ಕಳಿಸ್ಬಿಡ್ತಾರೆ. ಬಟ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿರುತ್ತೆ ಅಂದ್ರೆ ಕೆಪಾಸಿಟರ್ ಮೇನ್ ಹೋಗಿರುತ್ತೆ. ಓಕೆ, ಕೆಪಾಸಿಟರ್ ಅಲ್ಲಿ ಹೋಗಿರುತ್ತೆ. ಕೆಪಾಸಿಟರ್ ಡೌನ್ ಹಾಳಾಗಿರೋದ್ರಿಂದ ನಮಗೆ ಫ್ಯಾನ್ ನಿಧಾನಕ್ಕೆ ರನ್ ಆಗುತ್ತೆ. ನಮಗೆ ಮೆಜಾರಿಟಿ ಕೆಲವೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ಗೆ ಜಾಸ್ತಿ ಪವರ್ ಸಪ್ಲೈ ಬೇಕು. ಮೆಜಾರಿಟಿ ಮೀನ್ಸ್ ಮೋರ್ ಪವರ್ ಸಪ್ಲೈ ಬೇಕಾಗುತ್ತೆ, ಮೋರ್ ಕರೆಂಟ್ ಬೇಕಾಗುತ್ತೆ ಕೆಲವೊಂದು ಐಟಮ್ಸ್. ಸೊ ದಟ್ ನಾವು ಅದಕ್ಕೆ ಏನ್ ಮಾಡ್ಬೇಕು? ಜಾಸ್ತಿ ಎನರ್ಜಿನ ಕೊಡ್ತಾ ಹೋಗ್ಬೇಕು. ಅಂದ್ರೆ ಎನರ್ಜಿನ ಏನ್ ಮಾಡ್ಬೇಕಲ್ಲಿ? ವಿ ಆರ್ ಸ್ಟೋರ್ ದ ಎನರ್ಜಿನ ಸ್ಟೋರ್ ಮಾಡ್ತಾ ಹೋಗ್ಬೇಕು. ಆತರ ಸ್ಟೋರಿಂಗ್ ಅನ್ನು ಮಾಡುವಂತ ಒಂದು ಡಿವೈಸ್ ಯಾವುದು ಅಂದ್ರೆ ಕೆಪಾಸಿಟರ್. ಓಕೆ, ಟುಡೇ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಕೆಪಾಸಿಟರ್. ದಟ್ ಈಸ್ ಎ ಕೆಪಾಸಿಟರ್ ಈಸ್ ಆನ್ ಎಲೆಕ್ಟ್ರಿಕಲ್ ಡಿವೈಸ್ used for storing charges. ಹಾಗಾದ್ರೆ ಇಲ್ಲಿ ಕೆಪಾಸಿಟರ್ ಹಾಕಿರ್ತಾರೆ, ಯಾಕಂದ್ರೆ ಅಲ್ಲಿ ಎನರ್ಜಿ ಏನಾಗಿರ್ಬೇಕು? ಸ್ಟೋರ್ ಆಗಿರ್ಬೇಕು. ಯಾಕಂದ್ರೆ ಫ್ಯಾನ್ ರನ್ ಆಗ್ಲಿಕ್ಕೆ, ಸಪೋಸ್ ಯಾವುದೋ ಒಂದು ಮೋಟರ್ ಸ್ಟಾರ್ಟ್ ಆಗ್ಲಿಕ್ಕೆ ನಮ್ಗೆ ತುಂಬಾ ಪವರ್ ಸಪ್ಲೈ ಬೇಕಾಗುತ್ತೆ. ಬಟ್ LED ನೋಡಿ, ಅದಕ್ಕೆ ಸ್ವಲ್ಪ ಲೈಟ್ ಕೊಟ್ಟರು ಕೂಡ ಅಲ್ಲಿ ಏನಾಗುತ್ತೆ? ಅಲ್ಲಿ ಬೇಗ ಗ್ಲೋ ಆಗುತ್ತೆ. ಮೀನ್ಸ್ ಸ್ಮಾಲ್ electricity is required for the LED bulb. But in some electronic devices, they require that power supply in the form of as a storage agi naಮಗೆ ಬೇಕು. So we are using the capacitors in those electronic devices. ಅಲ್ಲಿ ನಮಗೆ ಇನ್ಬಿಲ್ಟ್ ಅಲ್ಲಿ ಕೆಪಾಸಿಟರ್ ಅಂದ್ರೆ ಬೇರೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಇರುತ್ತೆ, ಅದರಲ್ಲಿ ನಾವು ಇವತ್ತು ಸ್ಟಡಿ ಮಾಡೋದು ಯಾವುದು ಅಂದ್ರೆ ಕೆಪಾಸಿಟರ್. Okay, a capacitor is an electrical device used for storing charge and hence electrical energy in a small space. ಹಾಗಾಗಿ ನಾವು ಎಲೆಕ್ಟ್ರಿಕಲ್ ಎನರ್ಜಿನ ಈ ಸ್ಮಾಲ್ ಸ್ಪೇಸ್ ಅಲ್ಲಿ ನಾವು ಅಲ್ಲಿ ನೋಡಬಹುದು, ಸ್ಟೋರೇಜ್ ಅನ್ನ ತಗೋಬಹುದು. ದಿಸ್ ಇಸ್ ಅಬೌಟ್ ದ ಕೆಪಾಸಿಟರ್ಸ್. ಅಂಡ್ ಆಲ್ಸೋ ಇನ್ ಮನೇಲಿ ಏನ್ ಮಾಡ್ತಿರ್ತಾರೆ? UPS ಅನ್ನ ಯೂಸ್ ಮಾಡ್ತಾರೆ. ಇನ್ ದ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಸಿಟಿ, ಕರೆಂಟ್ ಇಲ್ದಾಗ ನಾವೇನ್ ಮಾಡ್ತೀವಿ? UPS ಅನ್ನ ಆನ್ ಮಾಡ್ತೀವಿ. ಆ UPS ಎಲ್ಲಿಂದ ಬರುತ್ತೆ? ಬ್ಯಾಟ್ರಿಗೆ ಸ್ಟೋರೇಜ್ ಅಂದ್ರೆ ಹೇಗೆ? ಅದು ಕರೆಂಟ್ ಇದ್ದಾಗ ಏನ್ ಮಾಡುತ್ತೆ? ಎಲ್ಲ ವೋಲ್ಟೇಜ್ ಅನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ನೋಡಿ, ಇದರಲ್ಲಿ 2 ಟರ್ಮಿನಲ್ಸ್ ಇರುತ್ತೆ, ಪಾಸಿಟಿವ್ ಮತ್ತೆ ನೆಗೆಟಿವ್. ದಿಸ್ ಇಸ್ ಬ್ಯಾಟ್ರಿ ಅನ್ಕೊಂಡ್ರೆ, ಆ ಬ್ಯಾಟ್ರಿ ಅಂದ್ರೆ ಬ್ಯಾಟ್ರಿ ಒಳಗಡೆ ಏನಾಗಿರುತ್ತೆ? ಎನರ್ಜಿನ ಸ್ಟೋರ್ ಮಾಡಿರ್ತಾರೆ. ಯಾವಾಗ? ಡ್ಯೂರಿಂಗ್ ದ ಕರೆಂಟ್ ಈಸ್ ಆನ್. ಕರೆಂಟ್ ಬಂದಾಗ ಅದು ಸ್ಟೋರ್ ಆಗಿರುತ್ತೆ. ನಮ್ಗೆ ಯಾವ ಪವರ್ ಸಪ್ಲೈ ಹೋಗುತ್ತೋ ಅವಾಗ ನಾವೇನ್ ಮಾಡ್ತೀವಿ? UPS ಅನ್ನ ಯೂಸ್ ಮಾಡ್ತೀವಿ. ವಿ ಆರ್ ಯೂಸಿಂಗ್ ದ ಸಮ್ ಕಂಡೆನ್ಸರ್ ಕೆಪಾಸಿಟರ್ಸ್ ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ಆಲ್ ಅಬೌಟ್ ದ ಕೆಪಾಸಿಟರ್ಸ್. ನೆಕ್ಸ್ಟ್ ನೋಡಿ, ಕೆಪಾಸಿಟರ್ಸ್ ಯಾವ ತರ ಇರುತ್ತೆ ಅಂದ್ರೆ ಈ ತರ 2 ಟರ್ಮಿನಲ್ಸ್ ಇರುತ್ತೆ. ಇದೊಂದು ಟರ್ಮಿನಲ್, ಇದೊಂದು ಟರ್ಮಿನಲ್. ಇವೆಲ್ಲ ದಟ್ ವಿ ಆರ್ ಯೂಸಿಂಗ್ ಇನ್ ಅ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡುವಂತ ಕೆಪಾಸಿಟರ್. ನೀವು ನೋಡಿರ್ಬೋದು, ಈ ತರ ಎಲೆಕ್ಟ್ರಾನಿಕ್ ಒಂದು ಯಾವುದೋ ಒಂದು ಮಷೀನ್ ಅಲ್ಲಿ ಒಳಗಡೆ ಇನ್ಬಿಲ್ಟ್ ಬೋರ್ಡ್ ಅನ್ನು ತಗೊಂಡ್ರೆ ಅಲ್ಲಿ ಒಳಗಡೆ ಇರ್ತವೆ ಹಿಂಗೆ 2 ಟರ್ಮಿನಲ್ಸ್ ಇರೋದು ಯಾವುದು? ಕೆಪಾಸಿಟರ್. ಮತ್ತೆ ಈಕ್ವಲ್ ಲೆಂತ್ ಅಲ್ಲಿ ಇರಬೇಕು.
ದಿಸ್ ಇಸ್ ಆಲ್ಸೋ ಎ ಕೆಪಾಸಿಟರ್. ಇಲ್ಲಿ ಮೈಕ್ರೋಫ್ಯಾರಡ್ ಅಂತ ಇದೆ ನೋಡಿ, ಇವೆಲ್ಲ SI ಯೂನಿಟ್ಸ್ 100 ಮೈಕ್ರೋಫ್ಯಾರಡ್. ಮೈಕ್ರೋ ಅಂದ್ರೆ ಗೊತ್ತಾಗುತ್ತೆ 10⁻⁻6 ಫ್ಯಾರಡ್ ಅಂತ. ನೆಕ್ಸ್ಟ್, ವಾಟ್ ಈಸ್ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್? ಹಾಗಾದ್ರೆ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಅಂದ್ರೆ ಏನು? ಕೆಪಾಸಿಟಿ ಅಂದ್ರೆ ಗೊತ್ತಾಗುತ್ತೆ ನಮಗೆ ಎಷ್ಟು ಕೆಪಾಸಿಟಿ ಇದೆ. ಫಾರ್ ಎಕ್ಸಾಂಪಲ್ ಕೆಲವು ರ್ಯಾಂಕ್ ಬರ್ತಾರೆ, CET NEET ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾರೆ, ಕೆಲವ್ರದ್ದು ಎಲ್ಲೋ ಹೋಗ್ಬಿಟ್ಟಿರುತ್ತೆ, ಎಷ್ಟೋ 1,45,000 ಆ ತರ ರ್ಯಾಂಕಿಂಗ್ಸ್ ಹೋಗ್ಬಿಡುತ್ತೆ. ಓಕೆ, ಯಾಕೆ ಅವ್ರಿಗೆ ಅಷ್ಟು ಇಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾರೆ, ಇಲ್ಲಿ ಲಾಸ್ಟ್ ರ್ಯಾಂಕ್ ಬರ್ತಾರೆ ಅಂದ್ರೆ ಡಿಪೆಂಡಿಂಗ್ ಆನ್ ದ ಕೆಪಾಸಿಟಿ. ಅವ್ರು ಏನ್ ಮಾಡ್ತಾರೆ, ಜಾಸ್ತಿ ಸ್ಟೋರೇಜ್ ಮಾಡಿರ್ತಾರೆ. ಏನ್ ಸ್ಟೋರ್ ಮಾಡಿರ್ತಾರೆ? ಕರೆಂಟ್ ಸ್ಟೋರ್ ಮಾಡಕ್ಕಾಗತ್ತಾ? ಇಲ್ವಾ. ಅಲ್ಲೇನ್ ಸ್ಟೋರ್ ಮಾಡ್ಬೇಕು ಅವರು? ಚಾರ್ಜಸ್ ಅನ್ನ, ಸಾರಿ ಇಲ್ಲಿ ಅಲ್ಲಿ ಕೆಪಾಸಿಟರ್ ಅಲ್ಲಿ ಚಾರ್ಜಸ್ ಅನ್ನ ಸ್ಟೋರ್ ಮಾಡಿದ್ರೆ ಇವ್ರು ಏನ್ ಮಾಡ್ಬೇಕು? ನಾಲೆಡ್ಜ್ ಅನ್ನ ಅವರು ಸ್ಟೋರ್ ಮಾಡ್ಬೇಕು ಅಲ್ವಾ. ಇವರು ಜಾಸ್ತಿ ಸ್ಟೋರೇಜ್ ಇರೋದ್ರಿಂದ ಫಸ್ಟ್ ರ್ಯಾಂಕ್, ಇವ್ರದ್ದು ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಅವ್ರದ್ದು ಲಾಸ್ಟ್ ರ್ಯಾಂಕ್ ಬರುತ್ತೆ. ಹಾಗಾದ್ರೆ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಅಂದ್ರೆ ಏನು? ಎ ಕೆಪಾಸಿಟರ್ ಕನ್ಸಿಸ್ಟ್ ಆಫ್ ಟೂ ಚಾರ್ಜಸ್. ಓಕೆ, ಟೂ ಚಾರ್ಜಸ್ ಇರುತ್ತೆ. ಬಿಫೋರ್ ಗೋಯಿಂಗ್ ಟು ಡೆಫಿನೇಷನ್ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಕೆಪಾಸಿಟರ್ ಅಲ್ಲಿ ಏನಿರುತ್ತೆ ಅನ್ನೋದನ್ನ ನೋಡೋಣ. Capacitor consisting of two conductors having positive charge and negative charges. ನೋಡಿ ಇಲ್ಲಿದೆ ಅಲ್ವಾ, ಪಾಸಿಟಿವ್ ಚಾರ್ಜಸ್ ಇದೆ, ಪಾಸಿಟಿವ್. ಇಲ್ಲಿ ಎರಡು ನಮಗೆ ಕಂಡಕ್ಟರ್ ಸಿಗುತ್ತೆ, ಒಂದು ಪಾಸಿಟಿವ್, another one is negative. Okay, plus Q, here plus Q, here minus Q. With potential ಎಷ್ಟಿದೆ ಇದರದ್ದು? ವೋಲ್ಟೇಜ್ V1. ಇದರದ್ದು ಪೊಟೆನ್ಷಿಯಲ್ ಎಷ್ಟಿದೆ? V2. Okay, there is a potential difference ಅಲ್ವಾ. ಇದು ಹೈ ಪೊಟೆನ್ಷಿಯಲ್ ಇದೆ, ಇದು ಲೋ ಪೊಟೆನ್ಷಿಯಲ್. ಒಂದು ಪಾಸಿಟಿವ್ ಪೊಟೆನ್ಷಿಯಲ್, ಒಂದು ನೆಗೆಟಿವ್ ಪೊಟೆನ್ಷಿಯಲ್. ಪೊಟೆನ್ಷಿಯಲ್ ಡಿಫರೆನ್ಸ್ ನಥಿಂಗ್ ಬಟ್ ವಾಟ್ V is equal to V1 minus V2. Okay, this is the potential difference between the two plates. ಹಾಗಾದ್ರೆ ಕೆಪಾಸಿಟರ್ ಅಲ್ಲಿ ಎರಡು ಪ್ಲೇಟ್ ಇದೆ. ಆಗ್ಲೇ ನೋಡಿದ್ವಲ್ಲ, ಎರಡು ಟರ್ಮಿನಲ್ಸ್ ಅಂದ್ರೆ ಏನಲ್ಲಿ ಒಂದು ಪಾಸಿಟಿವ್ ಪ್ಲೇಟ್ಸ್ ಅಂತ, ಒಂದು ನೆಗೆಟಿವ್. ದೇ ಆರ್ ಸೆಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್. ಎರಡರ ಮಧ್ಯೆ ಇರುತ್ತೆ ಸಮ್ ಡಿಸ್ಟೆನ್ಸ್ ಇರುತ್ತೆ. where Q is called charge on a capacitor. ಹಾಗಾದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜಸ್ ಇರುತ್ತೆ. ಟೋಟಲಿ ಚಾರ್ಜ್ ಇಟ್ ಈಸ್ ಈಕ್ವಲ್ ಟು ಚಾರ್ಜ್ ಅನ್ನ ಒನ್ ಆಫ್ ದ ಕಂಡಕ್ಟರ್. ಅಂದ್ರೆ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ನಾವು ಏನಂತ ಹೇಳ್ಬೋದು? ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಮಾಡಿದಾಗ ಹಾಗಾದ್ರೆ ಇದ್ರ ಮೇಲೆ ಎಷ್ಟು ಚಾರ್ಜ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಓಕೆ, ಈ ಪೊಟೆನ್ಷಿಯಲ್ ಡಿಫರೆನ್ಸ್ ನಮ್ಗೆ ಏನ್ ಕೊಡ್ತಾ ಇದೆ ಅಂದ್ರೆ ದಟ್ ಈಸ್ ಈಕ್ವಲ್ ಟು ಚಾರ್ಜ್ ಆನ್ ಒನ್ ಕಂಡಕ್ಟರ್. ಈ ಕಂಡಕ್ಟರ್ ಮೇಲೆ ಎಷ್ಟು ಚಾರ್ಜ್ ಇದೆ ಅಂದ್ರೆ ಇವೆರಡರ ಮಧ್ಯೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಅಂತ ನೋಡಿದ್ರೆ ಸಿಕ್ಬಿಡುತ್ತೆ. ನಾವು for a given capacitor, the potential difference between the two conductors is directly proportional to the charge on a capacitor. ಹಾಗಾದ್ರೆ ಇವೆರಡರ ಮಧ್ಯೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಅಂದ್ರೆ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್. ಹಾಗಾದ್ರೆ ಎರಡರ ಮೇಲೆ ಚಾರ್ಜ್ ಎಷ್ಟಿದೆ ಅನ್ನೋದ್ರ ಮೇಲೆ ಅದರದ್ದು ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಪೆಂಡ್ ಆಗಿರುತ್ತೆ. Therefore, V is equal to Q by C. ಇಲ್ಲಿ C ಅನ್ನೋದೇನು? ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಅಂತ ಹೇಳ್ಬೋದು. ಹಾಗಾದ್ರೆ ಈಗ C ನ ಇಲ್ಲಿ ತಗೊಳ್ಳಿ. Therefore, C ಏನಾಗುತ್ತೆ ಅವಾಗ? C is equal to Q by V. Therefore, C is the capacitance of a capacitor. Q means charge on a capacitor. V means potential difference between the two capacitor. Hence, we define the capacitance of a capacitor as it is a ratio of charge on the capacitor, that is Q, to the potential difference between the conductor. ಹಾಗಾದ್ರೆ ಇವೆರಡರ ಮಧ್ಯೆ ಎಷ್ಟು ಡಿಫರೆನ್ಸ್ ಇದೆ ಪೊಟೆನ್ಷಿಯಲ್? ಇಲ್ಲೊಂದು ಸಪೋಸ್ ಇಲ್ಲೊಂದು 10 ವೋಲ್ಟ್ ಇತ್ತು V1, ಇಲ್ಲೊಂದು 5 ವೋಲ್ಟ್ಸ್ ಇದೆ ಅಂತ ಅನ್ಕೊಳ್ಳಿ. ಅವೆರಡರ ಮಧ್ಯೆ ಡಿಫರೆನ್ಸ್ ಎಷ್ಟಿದೆ? 10 minus 5. ಓಕೆ, ಅದನ್ನ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಚಾರ್ಜ್ ಎಷ್ಟಿದೆ ಡಿವೈಡೆಡ್ ಬೈ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ಸ್ ಅಲ್ವಾ, ಇವೆರಡರ ಮಧ್ಯೆ ಎಷ್ಟಿದೆ ಅದು. This is called capacitance of the capacitor. Capacitance nothing but it is the capacity to store the electric charge. ಹೇಳಿದ್ವಲ್ಲ ನಾನು ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆ. ಈಗ ಸಪೋಸ್ 1 ಲೀಟರ್ ಬಾಟಲ್ ಅಲ್ಲಿ ಎಷ್ಟು ನೀರನ್ನ ಹಾಕ್ಬೋದು ನಾವು? 1 ಲೀಟರ್ ಹಾಕ್ಬೋದು ಅಲ್ವಾ, ಅದಕ್ಕಿಂತ ಜಾಸ್ತಿ ಹಾಕಕ್ಕಾಗತ್ತಾ? ಅಲ್ಲಿ ಅಷ್ಟೇ ಕೆಪಾಸಿಟಿ ಇರೋದು. ಓಕೆ, ಟೋಟಲಿ ಕೆಪಾಸಿಟೆನ್ಸ್ ನಥಿಂಗ್ ಬಟ್ ಕೆಪಾಸಿಟಿ ಟು ಸ್ಟೋರ್ ದ ಎಲೆಕ್ಟ್ರಿಕ್ ಚಾರ್ಜಸ್. ಓಕೆ, ನೌ what is the unit of capacitance? ಹಾಗಾದ್ರೆ ಕೆಪಾಸಿಟೆನ್ಸ್ ನಥಿಂಗ್ ಬಟ್ ಚಾರ್ಜ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ಬೋದು, ರೇಷಿಯೋ. ನೋಡಿ, ಯೂನಿಟ್ ಯಾವ್ದು ಅಂತ ಹೇಳ್ಬೋದು? ಕೆಪಾಸಿಟೆನ್ಸ್ಗೆ ಫ್ಯಾರಡ್ ಅಂತ ಹೇಳ್ಬೋದು. ಫ್ಯಾರಡ್ ಇಸ್ ಎ ಬಿಗ್ ಯೂನಿಟ್. ಬಟ್ ನಾವು ಇದು ಜಾಸ್ತಿ ಲಾರ್ಜ್ ಅಮೌಂಟ್ ಆಗಿರೋದ್ರಿಂದ ಕೆಲವೊಂದು ಸ್ಮಾಲ್ ಎಲೆಕ್ಟ್ರಾನಿಕ್ ಐಟಮ್ಸ್ ತಗೊಳ್ಳೋದ್ರಿಂದ ನಾವು ಈ ಬಿಗ್ ಫ್ಯಾರಡ್ ತಗೊಳಕ್ಕಾಗಲ್ಲ ಕೆಲವೊಂದು. ಹಂಗಾಗಿ ನಾವು ಯೂನಿಟ್ಸ್ ಅಂತ ತಗೋಬಹುದು. ಯಾವ್ದಂದ್ರೆ ಮೈಕ್ರೋ ಫ್ಯಾರಡ್ ನಥಿಂಗ್ ಬಟ್ 10⁻⁻⁶ ಫ್ಯಾರಡ್.
ನೆಕ್ಸ್ಟ್ ಮಿಲಿಫ್ಯಾರಡ್ ಅಂತ ತಗೊಂಡ್ರೆ 10⁻³ ಫ್ಯಾರಡ್. ಅಂದ್ರೆ ದೀಸ್ ಆರ್ ದ ಪ್ರಾಕ್ಟಿಕಲ್ ಯೂನಿಟ್ಸ್. ನಾವು ಪ್ರಾಕ್ಟಿಕಲ್ ತಗೋಬಹುದು ಅಲ್ವಾ, ಯಾಕಂದ್ರೆ ಫ್ಯಾರಡ್ ಇಸ್ ಎ ಲಾರ್ಜ್ ಒನ್. ಹಾಗಾದ್ರೆ ಸಿ ಮೀನ್ಸ್ ಕೆಪಾಸಿಟೆನ್ಸ್ ಚಾರ್ಜ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ದೇರ್ಫೋರ್ ಹಾಗಾದ್ರೆ ಕೆಪಾಸಿಟೆನ್ಸ್ ಎಸ್ ಯೂನಿಟ್ ಯಾವುದು? ಫ್ಯಾರಡ್. 1 ಫ್ಯಾರಡ್ ಅನ್ನ ಡಿಫೈನ್ ಮಾಡಬಹುದು. ಹಾಗಾದ್ರೆ ಕೆಪಾಸಿಟೆನ್ಸ್ ಯಾವಾಗ 1 ಫ್ಯಾರಡ್ ಇರುತ್ತೆ? ನಾವು ಈಸಿಯಾಗಿ ಹೇಳ್ಬೋದು. ಇದು ಯಾವಾಗ 1 ಫ್ಯಾರಡ್ ಇರುತ್ತೆ ಅಂದ್ರೆ ಚಾರ್ಜ್ ಎಷ್ಟು ಕೊಟ್ಟಿರ್ಬೇಕು? ನಾವು ಅಲ್ಲಿ 1 ಕೂಲಂಬ್ ಅಷ್ಟು ಚಾರ್ಜ್ ಅನ್ನ ನಾವು ಕೊಡ್ಬೇಕಾಗತ್ತೆ. ವಿ ಆರ್ ಗಿವಿಂಗ್ ದ 1 ಕೂಲಂಬ್ ಆಫ್ ಚಾರ್ಜ್ ಸೊ ದಟ್ ಇಟ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ರೈಸ್ ಆಗುತ್ತೆ? ಅಲ್ಲಿ ವ್ಯಾಲ್ಯೂ 1 ವೋಲ್ಟ್ ರೈಸ್ ಆಗುತ್ತೆ. ಅಂದ್ರೆ ಈಗ ಒಂದು ಬ್ಯಾಟ್ರಿ ಇದೆ ಅಂದ್ರೆ ನಾವೇನ್ ಮಾಡ್ತೀವಿ? 1 ಕೂಲಂಬ್ ಆಫ್ ಚಾರ್ಜ್ ಅನ್ನು ಕೊಡ್ತಾ ಇದ್ದೀವಿ. 1 ಕೂಲಂಬ್ ಆಫ್ ಚಾರ್ಜ್ ಕೊಟ್ಟ ತಕ್ಷಣ ಅದ್ರದ್ದು ವೋಲ್ಟೇಜ್ ಎಷ್ಟಾಗುತ್ತೆ? 1 ವೋಲ್ಟ್ ಜಾಸ್ತಿ ಆದ್ರೆ ನಾವು ವಿ ಸೆಡ್ ಇಟ್ ಆಸ್ ಎ 1 ಫ್ಯಾರಡ್ ಅಂತ ಹೇಳ್ಬೋದು. This is the unit and the definition of capacitance means 1 farad. ಇದನ್ನ ಯಾವ ತರ ಕೇಳ್ತಾರೆ ಅಂದ್ರೆ define SI unit of capacitor ಅಂತ ಕೇಳ್ಬೋದು. ಆಕ್ಚುಲಿ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋದೇನು? SI unit of capacitor ಅಂದ್ರೆ ಫ್ಯಾರಡ್ ಅಂತ ಆನ್ಸರ್ ಬರ್ತೀವಿ. ಬಟ್ ಅಲ್ಲಿ ಏನ್ ಕೇಳ್ತಾರೆ? ಡಿಫೈನ್ ಅಂತ ಕೇಳ್ತಾರೆ. ಡಿಫೈನ್ ನಥಿಂಗ್ ಬಟ್ ಕೆಪಾಸಿಟೆನ್ಸ್ ಯಾವುದು? SI unit 1 ಫ್ಯಾರಡ್. ಹಾಗಾದ್ರೆ 1 ಫ್ಯಾರಡ್ ಅನ್ನ ಡಿಫೈನ್ ಮಾಡಿ ಅಂತ ಕೇಳಿದಾಗ ಆನ್ಸರ್ ಏನ್ ಬರೀಬೇಕು? ದ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಇಸ್ ಸೆಡ್ ಟು ಬಿ 1 ಫ್ಯಾರಡ್ when charge on the capacitor is 1 coulomb and the potential difference between the plates is 1 volt ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಆಲ್ರೆಡಿ ಹೇಳಿದ್ವಿ ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್ ಇಸ್ Q/C ಯಾವಾಗಿರುತ್ತೆ ಅಂತ. ನೆಕ್ಸ್ಟ್ ಫ್ಯಾರಡ್ ಕೂಡ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಏನಿದೆ? ಮಿಲಿ ಫ್ಯಾರಡ್ ಹೇಳಿದ್ನಲ್ಲ, 10⁻³ ಫ್ಯಾರಡ್. ಮೈಕ್ರೋ ಅಂದ್ರೆ 10⁻⁻6. ನ್ಯಾನೋ ಫ್ಯಾರಡ್ ಕೂಡ ಇರುತ್ತೆ, 10⁻⁻9 ಫ್ಯಾರಡ್ ನ್ಯಾನೋ ಅಂದ್ರೆ. ನೆಕ್ಸ್ಟ್ ಪಿಕೋ ಫ್ಯಾರಡ್ ಅಂದ್ರೆ 10⁻⁻12 ಫ್ಯಾರಡ್. These are the practical units. Next, coming to the factors on which the capacitance of the capacitor. ಹಾಗಾದ್ರೆ ಈ ಕೆಪಾಸಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಇದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೇಕು. ಫಸ್ಟ್ ಒನ್ ಯಾವ್ದಂದ್ರೆ ಸೈಜ್ ಅಂಡ್ ಶೇಪ್ ಆಫ್ ದ ಕಂಡಕ್ಟರ್. ಹಾಗಾದ್ರೆ ಅವೆರಡು ಕಂಡಕ್ಟರ್ ಇತ್ತಲ್ವಾ, ಅದೇ ಇದ್ರದ್ದು ಶೇಪ್ ಮತ್ತೆ ಸೈಜ್ ಮೇಲೆ ಅದು ಡಿಪೆಂಡ್ ಇದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ್ದು ಅಂದ್ರೆ ಸಪರೇಷನ್ ಬಿಟ್ವೀನ್ ದ ಕಂಡಕ್ಟರ್ಸ್. ಇವೆರಡ್ರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಇದೆ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಡೈಎಲೆಕ್ಟ್ರಿಕ್ ಮೀಡಿಯಂ ಬಿಟ್ವೀನ್ ದ ಕಂಡಕ್ಟರ್ಸ್. ಹಾಗಾದ್ರೆ ಡೈಎಲೆಕ್ಟ್ರಿಕ್ ಮೀಡಿಯಂ ಎಲ್ಲಿರುತ್ತೆ ಅಂತ ನಿಮ್ ಕ್ವಶನ್ ಬರ್ಬೋದು. ಕೆಪಾಸಿಟರ್ ಅಂದ್ರೆ ನಾನು ಹೇಳಿದೀನಿ, ಒಂದು ಅಲ್ಲಿ ಪಾಸಿಟಿವ್ ಒಂದು ನೆಗೆಟಿವ್ ಪೊಟೆನ್ಷಿಯಲ್ಸ್, 2 ಪ್ಲೇಟ್ಸ್ ಇರುತ್ತೆ. ಒನ್ ಈಸ್ ಪಾಸಿಟಿವ್, ಅನದರ್ ಒನ್ ಈಸ್ ನೆಗೆಟಿವ್. ಇವೆರಡರ ಮಧ್ಯೆ ನಾವು ಏನ್ ಪ್ಲೇಸ್ ಮಾಡ್ತೀವಿ ಅಂದ್ರೆ ಡೈಎಲೆಕ್ಟ್ರಿಕ್ ಮೀಡಿಯಂ. ಡೈಎಲೆಕ್ಟ್ರಿಕ್ಸ್ ಬಗ್ಗೆ ಹೇಳಿದೀನಿ. ದೋಸ್ ಆರ್ ಇನ್ಸುಲೇಟರ್ಸ್. ಇನ್ಸುಲೇಟರ್ಸ್ ಅಂದ್ರೆ ನಾವು ಕರೆಂಟ್ ಅನ್ನ ಅಲೋ ಮಾಡಲ್ಲ. ಈ ಸಪೋಸ್ ಇದು ಕರೆಂಟ್ ಅಲೋ ಮಾಡಿದ್ರೆ ಇವೆರಡು ನ್ಯೂಟ್ರಲೈಸ್ ಆಗ್ಬಿಡ್ತಿತ್ತು, ಅವಾಗ ಕರೆಂಟ್ ಸ್ಟೋರ್ ಆಗ್ತಿರ್ಲಿಲ್ಲ, ಫ್ಲೋ ಆಗ್ಬಿಡ್ತಿತ್ತು. ಬಟ್ ನಮಗೆ ಅದು ಬೇಡ. ನಮಗೆ ಇಲ್ಲಿ ಪಾಸಿಟಿವ್ ಪೊಟೆನ್ಷಿಯಲ್ಸ್ ಬೇಕು, ಇಲ್ಲಿ ನೆಗೆಟಿವ್ ಚಾರ್ಜಸ್ ಬೇಕು. ಹಾಗಾಗಿ ಮಧ್ಯಕ್ಕೆ ಒಂದು ಮೀಡಿಯಂ ಅನ್ನ ಪ್ಲೇಸ್ ಮಾಡ್ತೀವಿ, ದಟ್ ಇಸ್ ಕಾಲ್ಡ್ ಡೈಎಲೆಕ್ಟ್ರಿಕ್ಸ್ ಅಥವಾ ಇನ್ಸುಲೇಟರ್. ಓಕೆ, ಅದ್ರ ಮೇಲೆ ಕೂಡ ಅಲ್ಲಿ ಕೆಪಾಸಿಟಿ ಡಿಪೆಂಡ್ ಇದೆ. ಯಾಕಂದ್ರೆ ಈಗ ಕೆಲವೊಂದು ಏರಿಗೆ ಒಂಥರ ಡೈಎಲೆಕ್ಟ್ರಿಕ್ ಮೀಡಿಯಂ ಇದೆ, ಅದೇ ತರ ಗ್ಲಾಸ್ ಒಂದೊಂದು ಮೀಡಿಯಂಗೂ ಒಂದೊಂದ್ ತರ ನಮ್ಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಅದು ವೇರಿ ಆದಂಗೆಲ್ಲ ಇಲ್ಲಿ ಕೆಪಾಸಿಟಿ ಕೂಡ ನಮ್ಗೆ ವೇರಿ ಆಗ್ತಾ ಹೋಗುತ್ತೆ. Okay, these are the factors on which the capacitance of a capacitor depends. First one, size and shape. Next, separation between the conductors. Third one, dielectric medium between the conductors. Next one is types of capacitors. Okay, there are 3 types of capacitors. Agಲೇ ನಾನು ಇದು capacitance factors ಹೇಳುವಾಗ size ಅಂತ ಹೇಳಿದ್ದೆ. Size and shape ಮೇಲೆ ಮತ್ತೆ ಡಿಪೆಂಡ್ ಇದೆ ಅಂತ. ಇಲ್ಲಿ ನೋಡಿ, ಶೇಪ್ ಮೇಲೂ ಕೂಡ ಅಲ್ಲಿ ಒಂದು ಟೈಪ್ಸ್ ಅನ್ನು ಅವರು ಕ್ಲಾಸಿಫೈ ಮಾಡ್ತಾರೆ. ಫಸ್ಟ್ ಒನ್ ಈಸ್ ಸ್ಪೆರಿಕಲ್. ದ ನೇಮ್ ಇಟ್ಸೆಲ್ಫ್ ಟೆಲ್ಸ್ ದ ಕೆಪಾಸಿಟರ್ ಇಸ್ ಇನ್ ದ ಫಾರ್ಮ್ ಆಫ್ ಸ್ಪಿಯರ್. ಸ್ಪೆರಿಕಲ್ ಶೇಪ್ ಅಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಸ್ಪೆರಿಕಲ್ ಅಂದ್ರೆ ಈ ಶೇಪ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಒನ್ ಯಾವುದು? ಸಿಲಿಂಡ್ರಿಕಲ್ ಕೆಪಾಸಿಟರ್ಸ್. ಸಿಲಿಂಡ್ರಿಕಲ್ ಕೆಪಾಸಿಟರ್ಸ್ ಅಂದ್ರೆ ದೀಸ್ ಆರ್ ಇನ್ ದ ಫಾರ್ಮ್ ಆಫ್ ಸಿಲಿಂಡರ್. ಇಲ್ಲಿ ನೋಡಿ ಸ್ಪಿಯರ್ ಅಂತ ಬಂದ್ರೆ ರೇಡಿಯಸ್ ಆರ್ ಅಂತ ಬರೀಬಹುದು. ಇದು ಕೂಡ ಲೈಕ್ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇರುತ್ತೆ. ಥರ್ಡ್ ಒನ್ ಯಾವ್ದಂದ್ರೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಮೀನ್ಸ್ ಟು ಪ್ಯಾರಲಲ್ ಪ್ಲೇಟ್ಸ್. ಇಲ್ಲಿ ನಮ್ಗೆ 2 ಪ್ಯಾರಲಲ್ ಪ್ಲೇಟ್ ಇದೆ. ಇಟ್ ಕನ್ಸಿಸ್ಟಿಂಗ್ ಆಫ್ 2 ಮೆಟಲ್ ಪ್ಲೇಟ್ಸ್. ದಿಸ್ ಇಸ್ ಒನ್ ಪ್ಲೇಟ್, ಮೆಟಲ್ ಪ್ಲೇಟ್. ದಿಸ್ ಇಸ್ ಅನದರ್ ಒನ್. ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ಅವೆರಡು ಏನಾಗಿರುತ್ತೆ, ಒಂದಕ್ಕೊಂದು ಪ್ಯಾರಲಲ್ ಆಗಿರುತ್ತೆ. ಅಂಡ್ ದೇ ಆರ್ ಸೆಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಅವೆರಡರ ಮಧ್ಯೆ ಏನಿರುತ್ತೆ, ಸ್ಮಾಲ್ ಡಿಸ್ಟೆನ್ಸ್ ಇರುತ್ತೆ.
ಇದನ್ನೇ ನಾವು ಪ್ಯಾರಲಲ್ ಪ್ಲೇಟ್ ಅಂತ ಹೇಳ್ಬೋದು. ಬಟ್ ನಮ್ಮ ಸ್ಟಡೀಸ್ಗೆ ನಮ್ಗೆ ಇಲ್ಲಿರೋದು ಯಾವ್ದಂದ್ರೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸಿಲಿಂಡ್ರಿಕಲ್ ಕೆಪಾಸಿಟರ್ ಎಲ್ಲಿ ಯೂಸ್ ಮಾಡ್ತೀವಿ, ಫ್ಯಾನ್ ಎಲ್ಲ ಯೂಸ್ ಮಾಡ್ತೀವಿ. ಅದು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇರುತ್ತೆ ಇಲ್ಲಿ ಫ್ಯಾನ್ ಅಲ್ಲಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನಮ್ಮ ಸ್ಟಡೀಸ್ಗೆ ಇರೋದು. ಓಕೆ, ಅದ್ರ ಮೇಲೆ ನಮಗೊಂದು ಡರವೇಶನ್ ಇದೆ, ದಟ್ ಈಸ್ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಹಾಗಾದ್ರೆ ನಾವು ಪ್ಯಾರಲಲ್ ಪ್ಲೇಟ್ ಇಟ್ಟಾಗ ಎಷ್ಟು ಕೆಪಾಸಿಟಿ ಬರುತ್ತೆ ಅನ್ನೋದನ್ನ ವಿತೌಟ್ ಡೈಎಲೆಕ್ಟ್ರಿಕ್ ಮೀಡಿಯಂ. ನಾನೀಗ ಇಲ್ಲಿ ಯಾವುದೇ ಮೀಡಿಯಂ ಇಟ್ಟಿಲ್ಲ, ಮಧ್ಯೆ ಏನಿದೆ ಸ್ಪೇಸ್ ಇದೆ. ಓಕೆ, ಖಾಲಿ ಜಾಗ ಇದೆ, ಸ್ಪೇಸ್ ಇದೆ, ಯಾವುದೇ ಮೀಡಿಯಂ ಇಟ್ಟಿಲ್ಲ. ಸೊ ನಮ್ಗೆ ಇಲ್ಲಿ ಎರಡು ಪ್ಯಾರಲಲ್ ಪ್ಲೇಟ್ ಅಂದ್ರೆ ಗೊತ್ತಾಗ್ತಿದೆ, ಇಲ್ಲೊಂದು ಇಲ್ಲೊಂದು. ಇಲ್ಲಿ ಯಾವ್ದಿದೆ, ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಓಕೆ, ಇಲ್ಲಿ ಅರ್ಥಿಂಗ್ ಅಂತ ಮಾಡಿದ್ದಾರೆ. ಓಕೆ, ಟಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಪ್ಲೇಟ್ಸ್. ಓಕೆ, ಡೆರಿವೇಶನ್ ಇದು 5 ಮಾರ್ಕ್ಸ್ ಅಲ್ಲಿ ಸ್ವಲ್ಪ ಕೇಳ್ಬೋದು, ಇಂಪಾರ್ಟೆಂಟ್ ಡೆರಿವೇಶನ್. ಓಕೆ, ಡೆರಿವೇಶನ್ ಸ್ಟಾರ್ಟ್ ಮಾಡುವಾಗ ಲೆಟ್ ಅಸ್ ವಿ ಕನ್ಸಿಡರ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕನ್ಸಿಡರ್ ಮಾಡಿ ವಿತ್ ಕೆಪಾಸಿಟೆನ್ಸ್ ಎಷ್ಟಿದೆ ಅದರದ್ದು ಸಿ. ನೋಡಿ, ಕೆಪಾಸಿಟರ್ ಅಂದ್ರೆ ಅದರದ್ದು ಕೆಪಾಸಿಟೆನ್ಸ್ ನ ಸಿ ಅಲ್ಲೇ ಬರಿಬೇಕು. ಮತ್ತೆ ಈ ತರ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನಾವು ಸಿಂಬಲ್ ರೆಪ್ರೆಸೆಂಟ್ ಮಾಡುವಾಗ ಈ ತರ ಬರೀತೀವಿ. ಇವೆರಡು ಈಕ್ವಲ್ ಲೆಂತ್ ಅಲ್ಲಿ ಇರಬೇಕು. ನಾವು ಒಂದು ವೇರಿಯೇಷನ್ ಮಾಡಿದ್ರು ಕೂಡ ಅದು ಕೆಪಾಸಿಟರ್ ಅಲ್ಲ. ಬ್ಯಾಟ್ರಿನ ನಾವು ಒಂದು ಪಾಸಿಟಿವ್ ಜಾಸ್ತಿ ಮಾಡ್ತೀವಿ, ಒಂದು ಟರ್ಮಿನಲ್ ನೆಗೆಟಿವ್ ಮಾಡ್ತೀವಿ. ದಿಸ್ ಇಸ್ ಬ್ಯಾಟ್ರಿ. ಬಟ್ ಕೆಪಾಸಿಟೆನ್ಸ್ ಬರೆಯುವಾಗ ಈ ತರ ಈಕ್ವಲ್ ಬರೀಬೇಕು. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಬರುತ್ತೆ, ಯಾವ ಕೆಪಾಸಿಟರ್ ಇನ್ನೊಂದು ಡಯಾಗ್ರಾಮ್ ಬರುತ್ತೆ, ದಟ್ ಈಸ್ ಒಂದು ಇದು ಸೇಮ್ ಬರೆದು ಅಲ್ಲಿ ಏನ್ ಮಾಡ್ತಾರೆ, ಒಂದು ಆರೋ ಮಾರ್ಕ್ ಅನ್ನು ಕೊಟ್ಟಿರ್ತಾರೆ. ದಿಸ್ ಈಸ್ ವೇರಿಯಬಲ್ ಕೆಪಾಸಿಟರ್. ವೇರಿಯಬಲ್ ಅಂದ್ರೇನು, ನಾವು ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ತೀವಲ್ವಾ, ಜಾಸ್ತಿ ಮಾಡ್ತಾ ಇರೋದು. ಸಪೋಸ್ ಈಗ ಗಾಡಿ ಓಡಿಸುವಾಗ ಏನ್ ಮಾಡ್ತೀವಿ, ಫಸ್ಟ್ ಒಂದು ಸ್ಪೀಡ್ ಇರುತ್ತೆ, ಮತ್ತೆ ಆಕ್ಸಿಲೇಟರ್ ಕೊಟ್ಟಾಗ ಏನಾಗುತ್ತೆ, ಮತ್ತೆ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗೆ ವೇರಿ ಮಾಡ್ತಾ ಇರ್ತೀವಿ ಕೆಪಾಸಿಟರ್, ಒಂದೇ ತರ ಇರಲ್ಲ. ಓಕೆ, let us consider a parallel plate capacitor of capacitance C is as shown in the figure. ಇಲ್ಲಿ ನೋಡ್ತಾ ಇದೀವಿ, T is the distance between the plates. Okay, parallel plate capacitor ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, ಸ್ಮಾಲ್ d. Let A is the area of each plate. ಹಾಗಾದ್ರೆ each plate ದು ಏರಿಯಾ ಎಷ್ಟಿದೆ, E. ಏರಿಯಾ ಅಂದ್ರೆ ಗೊತ್ತಿದೆ ನಮಗೆ, ಲೆಂತ್ ಇಂಟು ಬ್ರೆಡ್ತ್ ಅಂತ. ನೆಕ್ಸ್ಟ್, E is the uniform electric field between the plates. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿಂದ ಬಂತಿಲ್ಲಿ, ಚಾರ್ಜಸ್ ಇದೆ, ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇದೆ, ಹಿಯರ್ ನೆಗೆಟಿವ್ ಚಾರ್ಜಸ್ ಆರ್ ದೇರ್. ಇಲ್ಲಿ ಚಾರ್ಜ್ ಇದೆ ಅಂದ್ರೆ ಆಟೋಮೆಟಿಕಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಸಿಕ್ಕೇ ಸಿಗುತ್ತಲ್ವಾ. ಓಕೆ, ಲೆಟ್ ಕ್ಯೂ ಬಿ ದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್, ಈಚ್ ಪ್ಲೇಟ್ ಅನ್ನ ಕೆಪಾಸಿಟರ್. ಕ್ಯೂ ಅಂದ್ರೆ ಇಲ್ಲಿ ಪಾಸಿಟಿವ್ ಇರುತ್ತೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಪ್ಲಸ್ ಕ್ಯೂ, ಇಲ್ಲಿ ಹಿಯರ್ ಮೈನಸ್ ಕ್ಯೂ. ನೆಕ್ಸ್ಟ್, ಬಿ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಹಾಗಾದ್ರೆ ಇಲ್ಲಿ ಎಷ್ಟಿರುತ್ತೆ ಪೊಟೆನ್ಷಿಯಲ್, V1, ಹಿಯರ್ V2. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಗೊತ್ತಾಗುತ್ತಲ್ಲ, V1 ಮೈನಸ್ V2. ನೆಕ್ಸ್ಟ್, ಸಿಗ್ಮಾ ಅಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ನಾವು ಫಸ್ಟ್ ಚಾಪ್ಟರ್ ಓದುವಾಗ ಹೇಳಿದ್ವಿ, ಚಾರ್ಜ್ ಪರ್ ಯೂನಿಟ್ ಏರಿಯಾ ಅಂತ, Q by A. ದಿಸ್ ಇಸ್ ಕಾಲ್ಡ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಆ ತರ. ಓಕೆ, ನೆಕ್ಸ್ಟ್ ವಿ ಹ್ಯಾವ್, ನಮಗೆ ಗೊತ್ತಿದೆ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಹೇಳಿದೀನಿ. ಇಟ್ ಈಸ್ ಅ ರೇಷಿಯೋ ಆಫ್ ಚಾರ್ಜ್ ಆನ್ ಈಚ್ ಪ್ಲೇಟ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದೆಮ್. ನೆನ್ಪಿಟ್ಕೋಬೇಕು, C is equal to Q by V. ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ಅದು. ಕೆಪಾಸಿಟೆನ್ಸ್ ಇಸ್ ಈಕ್ವಲ್ ಟು ಚಾರ್ಜ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್. ಇದು ನೆನ್ಪಿಟ್ಕೊಳಕಂದ್ರೆ, ಈಗ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಂದ್ರೆ, ಚಾರ್ಜ್ ಅಂದ್ರೇನು, ನೀವೆಷ್ಟು ಓದ್ತಾ ಇದ್ರೆ, ಎಷ್ಟು ಸ್ಟಡಿ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಎಷ್ಟು ಸ್ಟಡೀಸ್ ಮಾಡ್ತಿದ್ದೀರೋ ಅಷ್ಟರಲ್ಲಿ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಪೊಟೆನ್ಷಿಯಲ್ ಅಂದ್ರೆ ಏನು, ಎಷ್ಟು ನೆಗ್ಲಿಜೆನ್ಸಿ ಮಾಡ್ತಿದ್ದೀರಲ್ವಾ, ಅದಲ್ಲ. ನೆಗ್ಲಿಜೆನ್ಸಿ ನೀವು ಕಡಿಮೆ ಮಾಡಿದ್ರೆ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಸಪೋಸ್ ನೆಗ್ಲಿಜೆನ್ಸಿ ಜಾಸ್ತಿ ಮಾಡಿದ್ರೆ ಕೆಪಾಸಿಟಿ ನಿಮ್ದು ಕಡಿಮೆ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಫಾರ್ ಓನ್ಲಿ ಅಸಂಪ್ಷನ್ ಅಷ್ಟೇ, ಮತ್ತೆ ಇದನ್ನೇ ಅನ್ಕೋಬೇಡಿ. ಹಿಯರ್ ಕ್ಯೂ ಅಂದ್ರೆ ಏನು, ಚಾರ್ಜ್ ಆನ್ ಈಚ್ ಪ್ಲೇಟ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್. Now we have equation C is equal to Q by V. This is equation number 1. Next, electric field between the plates is given by. ಹಾಗಾದ್ರೆ ಎರಡರ ಮಧ್ಯೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ, E ಅಂತ ಅನ್ಕೊಳ್ಳಿ. E is equal to potential to the distance between the plates. Okay, electric field ಅನ್ನ ಇಲ್ಲಿ potential divided by distance ಅಂತ ಬರಿತಾ ಹೋಗ್ತಾರೆ. Now this is equation number 2. ಫಸ್ಟ್ ಈಕ್ವೇಶನ್ ಯಾವುದು, C is equal to Q by V. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಯಾಕಂದ್ರೆ ಚಾರ್ಜಸ್ ಇದೆ, ಎರಡು ಇದೆ, ಒಂದು ಪಾಸಿಟಿವ್ ಚಾರ್ಜ್ ಇದೆ, ಒಂದು ನೆಗೆಟಿವ್ ಇದೆ. Therefore E is equal to V by D. This is equation number 2. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಎರಡು ಪ್ಲೇಟ್ ಇರೋದ್ರಿಂದ ನಾವು ಈಗ ಗಾಸ್ ಸೆಕೆಂಡ್ ಅಪ್ಲಿಕೇಶನ್ ನೋಡಿದ್ದೀರಾ. ಸೊ ಯಾವ್ದಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲೇನ್ ಶೀಟ್ ಅಂತ ಬರುತ್ತಲ್ವಾ, ಒಂದು ಈ ತರ ಪ್ಲೇನ್ ಶೀಟ್ ಬರ್ದಿ
ನೆನ್ಪು ಮಾಡ್ಕೊಳ್ಳಿ. ನೆನಪಿಲ್ಲ ಅಂದ್ರೆ ಇಲ್ಲಿ ಚಾರ್ಜಸ್ ಹಾಕಿರ್ತಾರೆ, ಇಲ್ಲಿ 2 ಎಂಡ್ ಇರುತ್ತೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಟೋಟಲ್ ನಮ್ಗೆ ಫೈನಲ್ ಆಗಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟು ಬಂತು? ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ದಿಸ್ ಈಸ್ ಫ್ರಮ್ ಸೆಕೆಂಡ್ ಅಪ್ಲಿಕೇಶನ್ ಗಾಸ್ ಲಾ. ಗಾಸ್ ಅಪ್ಲಿಕೇಶನ್ಸ್ ಅಲ್ಲಿ ನೋಡ್ತಾ ಇದ್ದೀರಾ. ಓಕೆ, ನೆನ್ಪು ಮಾಡ್ಕೊಳ್ಳಿ ಇದನ್ನ. ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟು ಬಂತು? ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಯಾಕಂದ್ರೆ ಇಲ್ಲಿ ಏರಿಯಾ ಅಂತ ತಗೊಳ್ಳೋದು, ಇಲ್ಲಿ ಏರಿಯಾ ಆಫ್ ಈಚ್ ಪ್ಲೇಟ್ ಅಂತ. ಇಲ್ಲಿ ನೋಡಿ ಇದ್ರದ್ದು ಲೆಂತ್ ಜಾಸ್ತಿ ಇದೆ ಅಲ್ವಾ, ಇವೆರಡು ಡಿಸ್ಟೆನ್ಸ್ ಕಡಿಮೆ ಇದೆ. ಡಿಸ್ಟೆನ್ಸ್ ಕಡಿಮೆ ಇದೆ, ಲೆಂತ್ ಜಾಸ್ತಿ ಇರೋದ್ರಿಂದ ನಾವು ಯಾವ ಅಪ್ಲಿಕೇಶನ್ ತಗೋಬೇಕಿಲ್ಲಿ? ಗಾಸ್ ಅಪ್ಲಿಕೇಶನ್, ಸೆಕೆಂಡ್ ಅಪ್ಲಿಕೇಶನ್ ನ ಚೂಸ್ ಮಾಡಿದ್ವಿ. ಹಿಯರ್ ದ ಡಿಸ್ಟೆನ್ಸ್ ಬಿಟ್ವೀನ್ the two plates is very less when compared to length. Hence, we are using the second Gauss law application. Okay. ಹಾಗಾದ್ರೆ here we are having the two plates. ನೋಡಿ ಇಲ್ಲೊಂದು ಪ್ಲೇಟ್ ಇದೆ, ಇಲ್ಲೊಂದು ಪ್ಲೇಟ್ ಇದೆ, ಇಲ್ಲೊಂದು ಪ್ಲೇಟ್ ಇದೆ. ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಓಕೆ, ಹಾಗಾದ್ರೆ ನಮ್ಗೆ ಎಷ್ಟು ಫೀಲ್ಡ್ ಬರಬೇಕು ಇಲ್ಲಿ? ಟೋಟಲ್ 2. ಯಾಕಂದ್ರೆ ಇಲ್ಲೊಂದು ಮೆಟಲ್ ಪ್ಲೇಟ್ ಇದೆ, ಇಲ್ಲೊಂದು ಪ್ಲೇಟ್ ಇದೆ. ಟೋಟಲ್ 2 ಎಲೆಕ್ಟ್ರಿಕ್ ಫೀಲ್ಡ್ಸ್ ಬರಬೇಕು. ಹಾಗಾದ್ರೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಯಾವುದು? ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಇಲ್ಲಿ ಪ್ಲೇಟ್ ಫಸ್ಟ್ ಪಾಸಿಟಿವ್ ಚಾರ್ಜ್ ಇಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇದೆ ಪ್ಲಸ್ ನೆಗೆಟಿವ್ ಇಂದ ಎಷ್ಟು ಬರ್ತಾ ಇದೆ ಅಂತ. ಪಾಸಿಟಿವ್ ಇಂದ ಎಷ್ಟು ಬರ್ತಾ ಇದೆ ಅಂದ್ರೆ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ದಿಸ್ ಇಸ್ ಫ್ರಮ್ ಗಾಸ್ ಸೆಕೆಂಡ್ ಅಪ್ಲಿಕೇಶನ್. ಓಕೆ, ನೆಕ್ಸ್ಟ್ ಹಾಗಾದ್ರೆ ನೆಗೆಟಿವ್ ಪ್ಲೇಟ್ ಇಂದ ಎಷ್ಟು ಬರ್ತಾ ಇದೆ? ದಟ್ ಈಸ್ ಆಲ್ಸೋ ಸಿಗ್ಮಾ ಬೈ 2 ಎಪ್ಸಿಲಾನ್. ಯಾಕಂದ್ರೆ ಎರಡು ಪ್ಯಾರಲಲ್ ಇದೆ, ಈಕ್ವಲ್ ಇದೆ, ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇದೆ, ಬಟ್ ಅಲ್ಲಿ ಸೈನ್ಸ್ ಮಾತ್ರ ಚೇಂಜ್ ಇರೋದು, ಚಾರ್ಜಸ್ ಮಾತ್ರ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಇರೋದು. ನೀವು ಕೇಳ್ಬೋದು ಮ್ಯಾಮ್ ಯಾಕೆ ಎರಡನ್ನು ಆಡ್ ಮಾಡಬೇಕು, ಮೈನಸ್ ಮಾಡ್ಬೋದಿತ್ತಲ್ಲ, ಆಗ್ಲೇ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಮೈನಸ್ ಮಾಡಿದ್ರಿ, ಈಗ ಯಾಕೆ ಎರಡು ಇದನ್ನ ಆಡ್ ಮಾಡ್ತಾ ಇದ್ದೀರಾ ಅಂತ. ನೋಡಿ ಈಗ ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತದೆ, ಅದು ಯಾವ ಡೈರೆಕ್ಷನ್? ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. The electric field due to positive charge, that is from positive to negative. Next ಒಂದು electric field ಬರಬೇಕು, ಯಾವುದು? electric field due to negative charge, that is also same direction. ಯಾಕಂದ್ರೆ ನಮಗೆ ಗೊತ್ತಿದೆ the electric field lines always moves from positive to negative. ಹಿಂಗೆ ಮೂವ್ ಆಗಬೇಕು, ಯಾಕಂದ್ರೆ ಅದು ಕಾಂಟ್ರಾ ಈ ತರ ಡೈಪೋಲ್ ಆಗ್ಬಿಡುತ್ತೆ, ಅಪೋಸಿಟ್ ಆಗ್ಬಿಡುತ್ತೆ. ಓಕೆ, ಎರಡು ಈ ಪ್ಲೇಟ್ ಇಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇದೇ ಡೈರೆಕ್ಷನ್ ಇರುತ್ತೆ. ನೆಕ್ಸ್ಟ್ ನೆಗೆಟಿವ್ ಪ್ಲೇಟ್ ಇಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಸೇಮ್ ಡೈರೆಕ್ಷನ್ ಇರೋದ್ರಿಂದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಇಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ. therefore total electric field is equal to sigma by 2 epsilon naught plus sigma by 2 epsilon naught. ಅಂದ್ರೆ ಏನು? sigma by epsilon naught ಕಾಮನ್ ತೆಗೀರಿ, half plus half. half plus half ಏನು? by 2 ಕಾಫಿ ಕುಡಿತೀರಲ್ವಾ, 1 half plus half ಏನಾಗುತ್ತೆ? ಫುಲ್ ಆಗುತ್ತೆ. Therefore sigma by epsilon naught ಉಳಿಯುತ್ತೆ. This is equation number 3. ಇಲ್ಲಿದೆ ನೋಡಿ. ಓಕೆ, ಇದೆಲ್ಲ ರೀಸನ್ ಕೊಡ್ಲಿಕ್ಕೆ ಇಲ್ಲ ನಿಮಗೆ, ಜಸ್ಟ್ ನಾನು ನಿಮಗೆ ಹೇಳಿದ್ದು. ಇಲ್ಲಿ ಈ ತರ ಕಾಂಬಿನೇಷನ್ ತಗೊಂಡಿರೋದ್ರಿಂದ ನಾವು ಸೆಕೆಂಡ್ ಗಾಸ್ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರ್ತಿದೆ ಇಂಟೆನ್ಸಿಟಿ? ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ಇದು ಒಂದು ಪ್ಲೇಟ್ ಇಂದ. ಎರಡು ಪ್ಲೇಟ್ ಇಂದ ನಮಗೆ ಇಲ್ಲಿ ಹಾಫ್ ಪ್ಲಸ್ ಹಾಫ್ ಎಷ್ಟಾಗುತ್ತೆ? ಇಲ್ಲಿ 1 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಆಗುತ್ತೆ. ದಟ್ ಈಸ್ ಈಕ್ವೇಶನ್ 3. Now compare equation 3 and 2. 2 ನೋಡಿ, 2 ಅಲ್ಲಿ ಏನಿದೆ? ಇದು equation 2 ಅಂತ. E is equal to V by D. Equation 3 ಅಲ್ಲಿ E is equal to sigma by epsilon naught ಅಂತಿದೆ. LHS ಏನಿದೆ? ಸೇಮ್ ಇದೆ, ಇಲ್ಲೂ ಇದೆ, ಇಲ್ಲೂ E ಇದೆ. RHS ಏನಾಗಬೇಕು? ಮಸ್ಟ್ ಬಿ ಈಕ್ವಲ್. therefore ಇಲ್ಲಿ ನೋಡಿ RHS ಎಷ್ಟಿದೆ? V by D ಇದೆ, is equal to ಇಲ್ಲಿ ಎಷ್ಟಿದೆ? ಸಿಗ್ಮಾ by epsilon naught ಇದೆ. ಓಕೆ, therefore V is equal to D ನ ಇಲ್ಲಿ ಕಳಿಸಿ, ಅವಾಗ ಏನಾಗುತ್ತೆ? ಸಿಗ್ಮಾ ಡಿ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಓಕೆ, equation number 4 ಅಂತ ಅನ್ಕೊಳ್ಳಿ. put this equation 4 in the equation 1. equation ನಮಗೆ ಏನ್ ಬೇಕೀಗ? ಕೆಪಾಸಿಟೆನ್ಸ್ ಬೇಕು. ಅದು ನಮ್ದು ಇಂಟೆನ್ಷನ್ ಅದೇ, ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತೌಟ್ ಡೈಎಲೆಕ್ಟ್ರಿಕ್ ಮೀಡಿಯಂ ಅಂತ ಇದೆ. ಹಾಗಾಗಿ ನಾವು ಯಾವ ಇಕ್ವೇಶನ್ ತಗೋಬೇಕೀಗ? ಸಿ. ಫಸ್ಟ್ ಇಕ್ವೇಶನ್ ನೋಡಿ, ಸಿ ಇಸ್ ಈಕ್ವಲ್ ಟು Q by V ಅಂತಿದೆ. therefore Q divided by V ಅಂದ್ರೇನು? ಇಲ್ಲಿ ಗೊತ್ತಿದೆ ನಮಗೆ, ಸಿಗ್ಮಾ ಡಿ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. therefore C is equal to ಎಪ್ಸಿಲಾನ್ ನಾಟ್ ಮೇಲೆ ಹೋಗುತ್ತೆ, Q ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ ಸಿಗ್ಮಾ ಇಂಟು ಡಿ. ನೋಡಿ ಈ ರೇಷಿಯೋನ ನಾವೇನಂತ ಹೇಳ್ಬೋದು? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ದಟ್ ಹೇಳಿದ್ವಲ್ಲ, ಸಿಗ್ಮಾ ಇಸ್ ಈಕ್ವಲ್ ಟು Q by A. ಸಿಗ್ಮಾ ಇಸ್ ಈಕ್ವಲ್ ಟು Q by A. therefore ನಮಗೆ ಬೇಕಾಗಿರೋದು ಇಲ್ಲಿ
therefore a ನ ಲೆಫ್ಟ್ ತಗೊಳ್ಳಿ, a is equal to q by sigma. Therefore q by sigma can be written as a ಅಂತ ಬರಿಬಹುದು, a epsilon naught divided by d. ಓಕೆ ನೋಡಿ, ಅರ್ಥ ಆಗದಿದ್ರೆ ನೋಡಿ, q by sigma ನ ನಾವು a ಅಂತ ಬರಿಬಹುದು, ಬಿಕಾಸ್ ವಿ ಹ್ಯಾವ್ ದ ಒನ್ ರಿಲೇಷನ್ ದಟ್ ಈಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇಸ್ ಈಕ್ವಲ್ ಟು ಚಾರ್ಜ್ ಪರ್ ಯೂನಿಟ್ ಏರಿಯಾ ಅಂತ ಹೇಳ್ತೀವಿ. therefore ಇಲ್ಲಿ ಏನ್ ಮಾಡಿದ್ದಾರೆ, ಏರಿಯಾ ಇಲ್ಲಿ ಕಳಿಸಿದ್ದಾರೆ. therefore ಏರಿಯಾ ಇಸ್ ಈಕ್ವಲ್ ಟು q ಡಿವೈಡೆಡ್ ಬೈ ಸಿಗ್ಮಾ. ಹಾಗಾದ್ರೆ q ಬೈ ಸಿಗ್ಮಾ ಪ್ಲೇಸ್ ಅಲ್ಲಿ a ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದು. therefore ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಇಸ್ ಈಕ್ವಲ್ ಟು ಏರಿಯಾ a ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ d. ದಿಸ್ ಇಸ್ ದ ಡೈರೆಕ್ಷನ್. ಓಕೆ, ಏನಾದರೂ ಡೌಟ್ ಇದ್ರೆ ನೀವು ಅಟ್ ದ ಎಂಡ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ನಿಮಗೆ ಅನ್ಮ್ಯೂಟ್ ಮಾಡ್ತೀನಿ, ಅವು ಕ್ವಶನ್ಸ್ ಕೇಳ್ಬೋದು. ನೆಕ್ಸ್ಟ್ ಒನ್ ಈಸ್, ಓಕೆ ನಾವು ಆಲ್ರೆಡಿ ಹೇಳಿದ್ದೀನಿ, ಎಕ್ಸ್ಪ್ರೆಷನ್ ನಾವು ಆಲ್ರೆಡಿ ಡೆರೈವ್ ಮಾಡಿದ್ವಿ. ಬಟ್ ಇಲ್ಲಿ ಸಮ್ ಏನಿದೆ ಅಂದ್ರೆ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಇದೆ, ಯಾವ್ದ್ರ ಮೇಲೆ ಏನ್ ಇನ್ಕ್ರೀಸ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ ಕೆಪಾಸಿಟಿ ಅಂತ ಅಲ್ವಾ. ಈಗ ನೀವು ಓದೋದ್ ಜಾಸ್ತಿ ಮಾಡಿದ್ರೆ ನಿಮ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಲೈಕ್ ದಟ್ ಇಲ್ಲೂ ಪ್ಯಾರಲಲ್ ಪ್ಲೇಟ್ ಅಲ್ಲಿ ಹೆಂಗೆ ನಾವು ಕೆಪಾಸಿಟಿನ ಇನ್ಕ್ರೀಸ್ ಮಾಡೋದು ಅಂತ. ವಿ ನೋ ದಟ್ ಸಿ ಇಸ್ ಈಕ್ವಲ್ ಟು ಎ ಎಪ್ಸಿಲಾನ್ ನಾಟ್, ಆಗ್ಲೇ ಲಾಸ್ಟ್ ಡೆರವೇಶನ್ ನೋಡಿದಲ್ವಾ, ಡಿವೈಡೆಡ್ ಬೈ ಡಿ ಅಂತ ನೋಡಿದ್ವಿ. ಹಿಯರ್ ಎಪ್ಸಿಲಾನ್ ನಾಟ್ ಅಂದ್ರೇನು, ಪರ್ಮಿಟಿವಿಟಿ ಫಾರ್ ಫ್ರೀ ಸ್ಪೇಸ್, ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ನೀವು ಫಸ್ಟ್ ಚಾಪ್ಟರ್ ಅಲ್ಲಿ ನೋಡಿದ್ದೀರಾ. ನೆಕ್ಸ್ಟ್ ಎಪ್ಸಿಲಾನ್ ಎ ಇಸ್ ದ ಏರಿಯಾ ಆಫ್ ಈಚ್ ಪ್ಲೇಟ್ ಆಫ್ ಎ ಕೆಪಾಸಿಟರ್. ಆಲ್ರೆಡಿ ನಾನು ಡೈರೆಕ್ಷನ್ ಮಾಡೋ ಹೇಳಿದ್ದೀನಿ. ಎ ಅಂದ್ರೇನು, ಏರಿಯಾ ಆಫ್ ಈಚ್ ಪ್ಲೇಟ್ ಆಫ್ ದ ಕೆಪಾಸಿಟರ್ ಮೇಲೆ. ನೆಕ್ಸ್ಟ್ ಡಿ ಮೀನ್ಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಓಕೆ, ಆನ್ ಅವ್ರು ಸಮಟೈಮ್ಸ್ ಕ್ವಶನ್ಸ್ ಕೇಳ್ಬೋದು ನಿಮಗೆ, ಆನ್ ವಿಚ್ ಫ್ಯಾಕ್ಟರ್ ದ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್. ಹಾಗಾದ್ರೆ ಈಗ ಕೆಪಾಸಿಟರ್ ಇದೆ ಪ್ಯಾರಲಲ್ ಪ್ಲೇಟ್, ಇದ್ರದ್ದು ಕೆಪಾಸಿಟಿನ ನಾವು ರೈಸ್ ಮಾಡ್ಬೇಕು, ಜಾಸ್ತಿ ಸ್ಟೋರ್ ಮಾಡ್ಬೇಕಂದ್ರೆ ಏನನ್ನ ಜಾಸ್ತಿ ಮಾಡ್ಬೇಕು ಅಂತ, ಯಾವ ಫ್ಯಾಕ್ಟರ್ ನಾವು ಜಾಸ್ತಿ ಮಾಡ್ಬೇಕು, ಯಾವ್ದನ್ನ ಕಡಿಮೆ ಮಾಡ್ಬೋದು. ಓಕೆ, ದ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಈಚ್ ಪ್ಲೇಟ್. ಇಲ್ಲಿ ಡೆರವೇಶನ್ ಅಲ್ಲೇ ನೋಡಿದ್ದೀವಿ, ಸಿ ಇಸ್ ಈಕ್ವಲ್ ಟು a epsilon divided by d ಅಂತ. Okay, as area increases the capacitance of a capacitor is increases. ಅಂದ್ರೆ ಪ್ಲೇಟ್ ಇಂದ ನಾವು ಏರಿಯಾನ ಜಾಸ್ತಿ ಮಾಡಬೇಕು. ನೆಕ್ಸ್ಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್. ನೋಡಿ ಇಲ್ಲಿ ಗೊತ್ತಾಗುತ್ತೆ, ಸಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅನ್ನ ಕಡಿಮೆ ಮಾಡಬೇಕು. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಅನ್ನ ಕಡಿಮೆ ಮಾಡಿದ್ರೆ ನಮಗೆ ಕೆಪಾಸಿಟಿ ಜಾಸ್ತಿ ಸಿಗ್ತಾ ಹೋಗುತ್ತೆ. ಥರ್ಡ್ ಒನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು dielectric ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಮೀಡಿಯಂ ಬಿಟ್ವೀನ್ ದ ಪ್ಲೇಟ್ಸ್. ಹಾಗಾದ್ರೆ ಅವೆರಡರ ಮಧ್ಯೆ ಯಾವ್ದಾದ್ರು ಮೀಡಿಯಂ ಅನ್ನ ಪ್ಲೇಸ್ ಮಾಡ್ತೀವಲ್ವಾ, ಅದ್ರದ್ದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಜಾಸ್ತಿ ಆದಂಗೆಲ್ಲ ನಮಗೆ ಕೆಪಾಸಿಟಿ ಜಾಸ್ತಿ ಬರುತ್ತೆ. ಬಿಕಾಸ್ ಇಲ್ಲಿ ಎಪ್ಸಿಲಾನ್ ನಾಟ್ ಇದ್ದಲ್ಲಿ ಇಲ್ಲಿ ಎಪ್ಸಿಲಾನ್ ಆರ್ ಅಂತ ಬರೀತೀನಿ. ಎಪ್ಸಿಲಾನ್ ಆರ್ ಅಂದ್ರೇನು, ಯಾವ್ದೋ ಒಂದು ಮೀಡಿಯಂ ಇಟ್ಟಾಗ ಅದ್ರದ್ದು ಎಷ್ಟು ಬರುತ್ತಲ್ವಾ ಕೆಪಾಸಿಟಿ. ಓಕೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದ್ರೆ ಮೀಡಿಯಂ ಅನ್ನ ಇಟ್ಟಾಗ ಅಲ್ಲಿ ಕಾನ್ಸ್ಟೆಂಟ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಮೀಡಿಯಂ ಇಟ್ಟಾಗ ಅದ್ರದ್ದು ಈಗ ಸಪೋಸ್ ಯಾವ್ದೋ ಏರೋ ಮೈಕ್ರೋ ಏನೋ ಇರ್ತದೆ ಶೀಟ್ಸ್ ಅನ್ನ, ಅಥವಾ ಡೈಎಲೆಕ್ಟ್ರಿಕ್ ಮೀಡಿಯಂ ಅನ್ನ ಇಟ್ಟಾಗ ಅಲ್ಲಿ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಯಾವಾಗ ಅದ್ರದ್ದು ಕಾನ್ಸ್ಟೆಂಟ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೂಡ ಜಾಸ್ತಿ ಇದ್ದಾಗ. ದಟ್ ಈಸ್ ಥರ್ಡ್ ಪಾಯಿಂಟ್. ನೆಕ್ಸ್ಟ್ ಲಾಸ್ಟ್ ಒನ್, ಹೌ ಕ್ಯಾನ್ ಯು ಇನ್ಕ್ರೀಸ್ ದ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಓಕೆ, ಸೇಮ್ ಆಸ್ ಇಟ್ ಇಸ್, ಫ್ಯಾಕ್ಟರ್ಸ್ ಬರ್ದಲ್ಲ ಅದನ್ನೆಲ್ಲ ರಿಪೀಟ್ ಮಾಡಬೇಕು. ಯಾವ ತರ, ಬೈ ಇನ್ಕ್ರೀಸಿಂಗ್ ದ ಏರಿಯಾ ಹೇಳಿದ್ನಲ್ಲ, ಏರಿಯಾ ಇನ್ಕ್ರೀಸ್ ಮಾಡಿದಾಗ ಏರಿಯಾ ಯಾವುದು, ಪ್ಲೇಟ್ ಎಂದು. ನೆಕ್ಸ್ಟ್ ಡಿಕ್ರೀಸಿಂಗ್ ದ ಡಿಸ್ಟೆನ್ಸ್, ಡಿಸ್ಟೆನ್ಸ್ ಅನ್ನ ಕಡಿಮೆ ಮಾಡೋದ್ರಿಂದ. ನೆಕ್ಸ್ಟ್ ಯೂಸಿಂಗ್ ದ ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಅಂದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಜಾಸ್ತಿ ಇರುತ್ತಲ್ಲಕ್ಕೆ ಆ ತರ ಮೀಡಿಯಮ್ಸ್ ನ ಯೂಸ್ ಮಾಡಿದ್ರೆ, ಯಾವ್ದ್ರ ಮಧ್ಯೆ ಈ ಪ್ಲೇಟ್ ಮತ್ತೆ ನಾವು ಡೈಎಲೆಕ್ಟ್ರಿಕ್ ಮೀಡಿಯಂ ಅನ್ನ ಇಡಬೇಕು. ಅವಾಗ ಅದ್ರದ್ದು ಏನಾಗಿರ್ಬೇಕು, ಕೆ ವ್ಯಾಲ್ಯೂ ಹೈ ಇರಬೇಕು. ಹೈ ಇತ್ತು ಅಂದ್ರೆ ನಮಗೆ ಕೆಪಾಸಿಟಿ ಕೂಡ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. Okay, this completes the derivation. In the next class, we are going to discuss about the series ಮತ್ತೆ parallel combination ನ ನಾವು ಡಿಸ್ಕಸ್ ಮಾಡೋಣ. ಏನಾದರೂ ಡೌಟ್ಸ್ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. If you have doubts, please chat box ಅಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು ನನಗೆ. ನೋ ಡೌಟ್ ಅಂತ ಕೇಳಿಸಿದ್ದಾರೆ ಯಾರೋ ಅಜ್ಜಿ. ನೋಡಿ, ಡೌಟ್ಸ್ ಏನಾದ್ರು ಇದ್ರೆ, ಡೌಟ್ಸ್ ಇಲ್ಲ ಅಂದ್ರೆ ನಿದ್ದೆ ಮಾಡ್ತಿದ್ದೀರಾ ಅಂತ ಅರ್ಥ.
ಮಧ್ಯಾಹ್ನ ಬೇರೆ ಊಟ ಆಗಿರುತ್ತೆ.